ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೇಳಿದ ನಮ್ಮ ಕರ್ತನಾದ ದೇವರಿಗೆ ಮಹಿಮೆಯಾಗಲಿ. ನಿಮ್ಮೆಲ್ಲರಿಗೆ ಕರ್ತನಿಂದ ಕೃಪೆ, ಮನಃಶಾಂತಿ ಉಂಟಾಗಲಿ. ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ಚೆನ್ನಾಗಿದ್ದೀರಿ, ಸುಕ್ಷೇಮವಾಗಿದ್ದೀರಿ ಎಂಬುದಾಗಿ ದೇವರಲ್ಲಿ ನಾನು ವಿಶ್ವಾಸಿಸ್ತೇನೆ ಮತ್ತು ನಿಮಗೋಸ್ಕರ ತಪ್ಪದೆ ಪ್ರಾರ್ಥಿಸುತ್ತಾ ಇದ್ದೇವೆ. ಬನ್ನಿ, ಒಂದು ವಾಕ್ಯದ ಅಥವಾ ಒಂದು ವಿಷಯದ ಸಾರಾಂಶವನ್ನು ತಿಳಿಯುವಂತ ಈ ಶೀರ್ಷಿಕೆಗೆ ನಾನು ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇನೆ. ಸೊ ಈ ದಿನ ನಾವು ಯೂದನ ಪುಸ್ತಕ 1ನೇ ಅಧ್ಯಾಯ, ಇದರಲ್ಲಿ ಒಂದೇ ಅಧ್ಯಾಯ ಇದೆ. 1ನೇ ಅಧ್ಯಾಯ 3ನೇ ವಚನದ ಬಿ ಭಾಗ ನಾನು ನಿಮಗೋಸ್ಕರ ಓದುತ್ತೇನೆ, ಆಲಿಸಿ. ಯೂದನ ಪುಸ್ತಕ 1ನೇ ಅಧ್ಯಾಯ 3ನೇ ವಚನ. ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು ಎಂಬುದಾಗಿ. ಸೊ ಉನ್ನತನಾಗಿರುವಂಥ ದೇವರಿಗೆ ಮಹಿಮೆಯಾಗಲಿ. ಓದಿದಂಥ ಒಂದು ವಚನ ಭಾಗದಲ್ಲಿ ನಾವು ನೋಡುತ್ತೇವೆ, ಒಂದೇ ಸಾರಿ ಒಪ್ಪಿಸಲ್ಪಟ್ಟಂತಹ ನಂಬಿಕೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಸೊ ಈ ದಿನ ನಾವು ತಿಳಿದುಕೊಳ್ಳಬೇಕಾದಂತಹ, ಕಲಿಯಬೇಕಾದಂತಹ ಒಂದು ಪಾಠ, ಕ್ರಿಸ್ತನ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ಕಾಪಾಡಿಕೊಳ್ಳುವುದು. ಕ್ರಿಸ್ತನ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ಕಾಪಾಡಿಕೊಳ್ಳುವುದು. ಕ್ರಿಸ್ತನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನ ಸಭೆ ಕಾಪಾಡಿಕೊಳ್ಳುವಂಥದ್ದು. ಲೋಕದಲ್ಲಿ ನಾವು ಇತ್ತೀಚೆಗೆ ಅನೇಕ ಕಡೆ, ವಿಶೇಷವಾಗಿ ರಾಯಚೂರು ಭಾಗದಲ್ಲಿ, ಬೆಳಗಾವಿ ಭಾಗದಲ್ಲಿ, ಬೆಂಗಳೂರು ಭಾಗದಲ್ಲಿ, ಇಂಥ ಅನೇಕ ಕಡೆ ಕೇರಳದಿಂದ, ಆಂಧ್ರ ಪ್ರದೇಶದಿಂದ ಅನೇಕ ಒಂದು ದುರ್ಬೋಧಕರು ಹೊರಟು ಬಂದಿದ್ದಾರೆ. ಸೊ ಆ ಒಂದು ದುರ್ಬೋಧಕರು ಯಾರು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರುತ್ತಾರೋ ಅಂಥವರ ಮನೆಗಳಿಗೆ ಹೊರಟು ಹೋಗಿ ದುರ್ಬೋಧನೆಯನ್ನ ಬಿತ್ತುತ್ತಾ ಇದ್ದಾರೆ. ಅವರು ಹೇಳುವಂಥದ್ದು, ಸಹೋದರನೇ, ಸಹೋದರಿಯೇ, ನಿಮ್ಮ ಸಭಾಪಾಲಕರು ನರಕದಲ್ಲಿ ಬೆಂಕಿ ಇದೆ ಮತ್ತು ಹುಳುಗಳು ಕೂಡ ಇದೆ. ಬೆಂಕಿಯಲ್ಲಿ ಹುಳುಗಳು ಇದ್ದರೂ ಕೂಡ ಸಾಯುವುದಿಲ್ಲ. ನಿಮ್ಮ ಸಭಾಪಾಲಕರು ಹೇಳುತ್ತಿರುವಂಥದ್ದು ತಪ್ಪು. ಅವರು ತಪ್ಪಾಗಿ ಹೇಳುತ್ತಾ ಇದ್ದಾರೆ, ಸುಳ್ಳು ಹೇಳುತ್ತಾ ಇದ್ದಾರೆ. ನಿಮಗೆ ನಾವು ಸತ್ಯವೇದದ ಅನೇಕ ಒಂದು ರಹಸ್ಯಗಳನ್ನ, ಮರ್ಮಗಳನ್ನ ತಿಳಿಸುತ್ತೇವೆ. ನಾವು ಪ್ರತಿ ವಾರ ನಿಮ್ಮ ಮನೆಗೆ ಬಂದು ನಿಮಗೆ ದೇವರ ವಾಕ್ಯವನ್ನ ತಿಳಿಸುತ್ತೇವೆ. ದಯವಿಟ್ಟು ನಾವು ಬರುವಂಥದ್ದನ್ನು ಮಾತ್ರ ನಿಮ್ಮ ಸಭಾಪಾಲಕರಿಗೆ ಹೇಳಲೇ ಕೂಡದು, ಯಾರಿಗೂ ಕೂಡ ಹೇಳಬೇಡಿ. ನಾವು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ದೇವರ ವಾಕ್ಯದಲ್ಲಿ ಚೆನ್ನಾಗಿ ಬೆಳೆಸ್ತೇವೆ. ಈ ರೀತಿಯಲ್ಲಿ ಹೇಳುತ್ತಾ ತಪ್ಪಾದಂತಹ ಬೋಧನೆಗಳನ್ನ ಸಭೆಯ ವಿಶ್ವಾಸಿಗಳ ಮನಸ್ಸಿನಲ್ಲಿ ಬಿತ್ತುತ್ತಾ ಇದ್ದಾರೆ. ವಾಕ್ಯ ಹೇಳುತ್ತೆ, ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕು ಎಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹೌದು, ಒಂದು ಸಾರಿ ಒಪ್ಪಿಸಲ್ಪಟ್ಟಂತಹ ನಂಬಿಕೆ, ಈ ನಂಬಿಕೆಯನ್ನ ದುರ್ಬೋಧಕರು ಬಂದು ವಂಚಿಸಿ ಆ ನಂಬಿಕೆಯನ್ನ ಹಾಳು ಮಾಡುತ್ತಾ ಇದ್ದಾರೆ. ಇತ್ತೀಚೆಗೆ ಕೆಲವರು ಒನ್ಲಿ ಜೀಸಸ್ ಎಂಬುದಾಗಿ ಬಂದಿದ್ದಾರೆ. ಇವರ ಒಂದು ಗುರಿ ಉದ್ದೇಶಗಳು, ದಯವಿಟ್ಟು ಸಭೆಯ ವಿಶ್ವಾಸಿಗಳೇ ಅಥವಾ ದೇವ ಜನರೇ, ನಿಮಗೆ ಹೇಳುವುದೇನೆಂದರೆ, ಅವರು ಮನೆಗಳಿಗೆ ಹೊರಟು ಬಂದು, ನೀವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಾ? ಹೌದು, ತೆಗೆದುಕೊಂಡಿದ್ದೇವೆ. ನೀವು ದೀಕ್ಷಾಸ್ನಾನ ಯಾರ ಹೆಸರಿನಲ್ಲಿ ತೆಗೆದುಕೊಂಡಿದ್ದೀರಿ? ತಂದೆ, ಮಗ, ಪರಿಶುದ್ಧಾತ್ಮ. ತಂದೆ ಹೆಸರೇನು? ಮಗನ ಹೆಸರೇನು? ಪವಿತ್ರಾತ್ಮನ ಹೆಸರೇನು? ನೀವು ತಂದೆ ಮತ್ತು ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಿರಿ, ನಿಜ. ಆದ್ರೆ ತಂದೆ ಹೆಸರೇನು? ಮಗನ ಹೆಸರೇನು? ಪವಿತ್ರಾತ್ಮನ ಹೆಸರೇನು? ಹೀಗೆ ಹೇಳುತ್ತಾ ಅವರ ಮನಸ್ಸುಗಳನ್ನ ಹಿಡಿದು ದುರ್ಬೋಧನೆಗೆ ಎಳೆದುಕೊಂಡು ಹೋಗುತ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ,
ತಲೆಮಾರುಗಳಿಂದ ಕ್ರೈಸ್ತರಾಗಿ ಜೀವಿಸುತ್ತಿರುವಂತ ಅಂಥವರನ್ನು ಕೂಡ ಮೋಸಪಡಿಸ್ತಾ ಇದ್ದಾರೆ. 2-3 ತಲೆಮಾರುಗಳಿಂದ ಕ್ರಿಸ್ತನನ್ನ ನಂಬಿದಂತ ವಿಶ್ವಾಸಿಗಳನ್ನು ಕೂಡ ಮರಳುಗೊಳಿಸ್ತಾ ಇದ್ದಾರೆ. ನೀವು ಯಾರ ಹೆಸರಿನಲ್ಲಿ ದೀಕ್ಷಿತನ ತೆಗೆದುಕೊಂಡಿರಿ? ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ? ತಪ್ಪು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಿತನ ತೆಗೆದುಕೊಳ್ಳಬೇಕು. ಅಪೊಸ್ತಲರ ಕೃತ್ಯ ಈ ಒಂದು ಪುಸ್ತಕದಲ್ಲಿ 2 ವಚನಗಳಿದೆ. ಆ 2 ವಚನಗಳನ್ನ ತಪ್ಪಾಗಿ ಹೇಳಿ ಅವರ ಮನಸ್ಸುಗಳನ್ನ ಕೆಡಿಸಿ ದೀಕ್ಷಾ ಸ್ನಾನ ಕೊಡುತ್ತಾ ಇರುವಂತದ್ದನ್ನ ನಾವು ನೋಡುತ್ತೇವೆ. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ನಿಮಗೆ ಹೇಳುವುದೇನೆಂದ್ರೆ, ಒಂದು ಸಾರಿ ಒಪ್ಪಿಸಲ್ಪಟ್ಟಂತ ನಂಬಿಕೆಯನ್ನ ನೀವು ಕಾಪಾಡಿಕೊಳ್ಳಿರಿ. ಯಾವುದೇ ಕಾರಣಕ್ಕಾಗಿ ಇಂಥ ವ್ಯಕ್ತಿಗಳನ್ನ ನಿಮ್ಮ ಮನೆಯಲ್ಲಿ ಸೇರಿಸಿಕೊಳ್ಳಬೇಡಿ. ಇನ್ನು ಕೆಲವರು ಸೃಷ್ಟಿ ಕುರಿತಾಗಿ ಮಾತನಾಡುತ್ತಾರೆ. ಸೃಷ್ಟಿ ಕುರಿತಾಗಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಏನಿದೆ? ಆದಿಯಲ್ಲಿ ದೇವರು ಭೂಮಿ ಆಕಾಶವನ್ನ ಸೃಷ್ಟಿಸಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ಅವರು ಹೇಳುವಂಥದ್ದು, ದೇವರು ಭೂಮಿ ಆಕಾಶ ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿ ಏನಾಯಿತು ನಿಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿದೆ. ದೇವರು ಮೊದಲನೇ ಮನುಷ್ಯನ ಯಾರು? ಆದಾಮ ಅವಳನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಬೇರೆ ಒಬ್ಬ ಸ್ತ್ರೀ ಇದ್ದಳು. ನಿಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿದೆ. ನಿಮಗೆ ಚೆನ್ನಾಗಿ ನಾವು ಉಪದೇಶ ಮಾಡ್ತೇವೆ. ಆದಾಮ ಅವಳು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಒಬ್ಬ ಸ್ತ್ರೀ ಇದ್ದಳು. ಆ ಸ್ತ್ರೀ ಯಾರು ಗೊತ್ತಾ? ಮರಿಯಳು ಎಂಬುದಾಗಿ ಈ ರೀತಿಯ ಕುಚೋದ್ಯ ಮಾಡುತ್ತಾ ತಿರುಗುತ್ತಾ ಇದ್ದಾರೆ. ಯೇಸು ಸ್ವಾಮಿ ಮತ್ತೇನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19-20ರಲ್ಲಿ ಹೇಳಿದ್ದಾರೆ, ಲೋಕದ ಕಟ್ಟ ಕಡೆಯವರೆಗೂ ಹೊರಟು ಹೋಗಿ ಎಲ್ಲಾ ದೇಶಗಳ ಜನರಿಗೆ ಸುವಾರ್ತೆಯನ್ನ ಸಾರಿರಿ ಎಂಬುದಾಗಿ ಅಪೊಸ್ತಲರಿಗೆ ಹೇಳಿದ್ದಾರೆ. ಆದರೆ ಇವರ ಉದ್ದೇಶ, ಯಾರು ಕ್ರಿಸ್ತನನ್ನ ನಂಬಿರ್ತಾರೋ ನಾಶವಾಗುತ್ತಿರುವಂತಹ ಆತ್ಮಗಳ ಮನೆಗೆ ಹೋಗುವುದಿಲ್ಲ. ಯಾರು ಕ್ರಿಸ್ತನನ್ನ ನಂಬಿರ್ತಾರೋ ಅವರ ಮನೆಗಳಿಗೆ ನುಗ್ಗಿ ಬಂದು ದುರ್ಬೋಧನೆಗಳನ್ನ ಬಿತ್ತಿ ದುರ್ಮಾರ್ಗತ್ವದಲ್ಲಿ ನಡೆಸ್ತಾ ಇದ್ದಾರೆ. ಅವರ ನಂಬಿಕೆಯಿಂದ ಬೀಳುವಂತೆ, ಸಭೆಯಿಂದ ದೂರವಾಗುವಂತೆ, ಸಭಾಪಾಲಕರಿಂದ ದೂರವಾಗುವಂತೆ ಕೆಟ್ಟ ಉಪದೇಶಗಳನ್ನ ಮಾಡುತ್ತಾ ಇದ್ದಾರೆ, ದುರ್ಬೋಧನೆಗಳನ್ನ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳಿದಾರಲ್ಲ, ಮತ್ತೇನು ಸುವಾರ್ತೆ 23-24ನೇ ಅಧ್ಯಾಯದಲ್ಲಿ, ಕಡೆ ದಿವಸಗಳಲ್ಲಿ ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು, ಸುಳ್ಳು ಅಪೋಸ್ತಲರು, ಸುಳ್ಳು ಕ್ರಿಸ್ತರು ಬರುತ್ತಾರೆ. ಸಾಧ್ಯವಾದರೆ ದೇವರಾದುಕೊಂಡವರನ್ನೇ ಮೋಸಪಡಿಸುವುದಕ್ಕಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ಅವರನ್ನ ಮರಳುಗೊಳಿಸ್ತಾರೆ ಎಂಬುದಾಗಿ. ಸೊ ದಯವಿಟ್ಟು ಇಂಥ ಯಾರಾದ್ರೂ ವ್ಯಕ್ತಿಗಳ ಬಂದರೆ ಸಭಿಕರೇ, ನಿಮಗೆ ನಾನು ವಿನಂತಿಸಿಕೊಳ್ಳುತ್ತಾ ಇದ್ದೇನೆ, ವಿಶ್ವಾಸಿಗಳೇ, ನಾನು ನಿಮಗೆ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ, ಯಾರಾದ್ರೂ ಈ ರೀತಿಯಲ್ಲಿ ರಂಜನೆಯ ಮಾತುಗಳನ್ನಾಡುತ್ತಾ ನಿಮ್ಮ ಮನೆಗೆ ಬರುವುದಾದರೆ ನೀವು ಅವರನ್ನ ಅವಾಯ್ಡ್ ಮಾಡಿ. ನೀವು ಅವರಿಗೆ ಹೇಳಿ, ನಮಗೆ ಸಭಾಪಾಲಕರಿದ್ದಾರೆ, ನಮಗೆ ಚರ್ಚ್ ಇದೆ, ನಮಗೆ ಸಭಾಪಾಲಕರಿದ್ದಾರೆ, ಅವ್ರು ನಮಗೆಲ್ಲವನ್ನು ತಿಳಿಸಿಕೊಳ್ತಾರೆ, ನಿಮ್ಮ ಅವಶ್ಯಕತೆ ನಮಗಿಲ್ಲ, ಮನೆಯಿಂದ ಹೊರಟು ಹೋಗಿರಿ. ಅವ್ರನ್ನ ಮನೆಯಲ್ಲಿ ಸೇರಿಸಿಕೊಳ್ಳಿಕ್ಕೆ ಹೋಗ್ಬೇಡಿ, ಮನೆಯಲ್ಲಿ ಬಿಟ್ಟುಕೊಳ್ಳಿಕ್ಕೆ ಹೋಗ್ಬೇಡಿ. ನೀವು ನಂಬಿಕೆಯಿಂದ ಬೀಳುತ್ತೀರಾ, ನೀವು ಸಭೆಯಿಂದ ದೂರವಾಗ್ತೀರಾ, ನಿಮ್ಮ ಸಭಾಪಾಲಕರಿಂದ ದೂರವಾಗ್ತೀರಾ. ಈಗಾಗಲೇ ಎಷ್ಟೋ ಜನಗಳು ಆ ಒನ್ಲಿ ಜೀಸಸ್ ಅಂತಕ್ಕಂಥ ವ್ಯಕ್ತಿಗಳ ಮಾತನ್ನ ಕೇಳಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಂಬುದಾಗಿ ದೀಕ್ಷಾಸ್ನಾನ ತೆಗೆದುಕೊಂಡು ಅವರ ನಂಬಿಕೆಯಿಂದ ಬಿದ್ದಿದ್ದಾರೆ, ಸಭಾಪಾಲಕರಿಂದ ದೂರವಾಗಿದ್ದಾರೆ, ಸಭೆಯಿಂದ ದೂರವಾಗಿದ್ದಾರೆ. ದಯವಿಟ್ಟು ನಾನು ನಿಮಗೋಸ್ಕರವಾಗಿ 3 ವಚನಗಳನ್ನು ಓದುತ್ತೇನೆ, ಆಲಿಸಿ. ಪೇತ್ರನು ಬರೆದ 2ನೇ ಪುಸ್ತಕ 3ನೇ ಅಧ್ಯಾಯ 3ನೇ ವಚನ. ಕಡೆ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ. ವಾಕ್ಯ ಹೇಳುತ್ತೆ, ಕಡೆ ದಿವಸಗಳಲ್ಲಿ, ಸ್ವಾಮಿ ಹೇಳಿದ್ರಲ್ಲ, ಕಡೆ ದಿವಸಗಳಲ್ಲಿ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು, ಸುಳ್ಳು ಉಪದೇಶಕರು ಬಂದು ಮೋಸಪಡಿಸ್ತಾರೆ ಎಂಬುದಾಗಿ. ಇಲ್ಲಿ ಅಪೊಸ್ತಲನಾದ ಪೇತ್ರನು ಕೂಡ ಹೇಳ್ತಾ ಇದ್ದಾನೆ, ಕಡೆ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ ಎಂಬುದಾಗಿ. ಕುಚೋದ್ಯ ಮಾಡುತ್ತಾ ಕ್ರಿಸ್ತ ನಂಬಿಕೆಯಲ್ಲಿ ಒಡೆದು ಹಾಕುತ್ತಾ ಇದ್ದಾರೆ. ಇನ್ನೊಂದು ವಾಕ್ಯ ನಿಮಗೋಸ್ಕರ ಓದುತ್ತೇನೆ, ಆಲಿಸಿ. ಯೂದ 1ನೇ ಅಧ್ಯಾಯ 9ನೇ ವಚನ. ಇದರಲ್ಲಿ ಒಂದೇ ಅಧ್ಯಾಯ ಇದೆ, 19ನೇ ವಚನ. ಇವರು ಭೇದಗಳನ್ನು ಉಂಟು ಮಾಡುವವರು, ಪ್ರಾಕೃತ ಮನುಷ್ಯರು, ದೇವರಾತ್ಮವಿಲ್ಲದವರು ಆಗಿದ್ದಾರೆ. ವಾಕ್ಯ ಹೇಳುತ್ತೆ, ಇವರು ಭೇದಗಳನ್ನು ಉಂಟು ಮಾಡುವವರು. ನಿಮ್ಮ ಸಭಾಪಾಲಕರು ನಿಮಗೆ
ಸರಿಯಾಗಿ ದೇವರ ವಾಕ್ಯ ಹೇಳುತ್ತಾ ಇಲ್ಲ, ನಾವು ನಿಮಗೆ ಸರಿಯಾಗಿ ವಾಕ್ಯ ಹೇಳ್ತೇವೆ. ನಿಮ್ಮ ಸಭಾಪಾಲಕರು ಸುಳ್ಳು ಹೇಳ್ತಾ ಇದ್ದಾರೆ, ಭೇದಗಳನ್ನು ಉಂಟು ಮಾಡುತ್ತಾ. ದಯವಿಟ್ಟು ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಸಭಾಪಾಲಕರು ನಿಮ್ಮನ್ನ ಕ್ರಿಸ್ತ ನಂಬಿಕೆಯಲ್ಲಿ ತರುವುದಕ್ಕಾಗಿ, ನಿಮ್ಮನ್ನು ಕ್ರಿಸ್ತ ನಂಬಿಕೆಯಲ್ಲಿ ನಡೆಸುವುದಕ್ಕಾಗಿ, ನಿಮ್ಮನ್ನು ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆಸುವುದಕ್ಕಾಗಿ ಎಷ್ಟೊಂದು ಪ್ರಯಾಸ ಪಟ್ಟಿದ್ದಾರೆ. ದಯವಿಟ್ಟು ನನ್ನ ವಿನಂತಿ, ನಿಮ್ಮ ಸಭಾಪಾಲಕರೊಂದಿಗೆ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಇರ್ರಿ. ನಿಮ್ಮ ಸಭಾಪಾಲಕರನ್ನ ಅಂಟಿಕೊಂಡಿರ್ರಿ. ನಿಮ್ಮ ಸಭಾಪಾಲಕರು ಹೇಳುವಂಥ ಉಪದೇಶವನ್ನು ಕೇಳಿರಿ. ನಿಮಗೆ ಏನಾದರೂ ಡೌಟ್ಗಳು ಬಂದರೆ ಅವರನ್ನೇ ವಿಚಾರಿಸಿರಿ. ಬಟ್ ಇಂಥ ಕುಚೋದ್ಯಗಾರರನ್ನ ಯಾವತ್ತೂ ಮನೆಯಲ್ಲಿ ಸೇರಿಸಿಕೊಳ್ಳಬೇಡಿ. ದಯವಿಟ್ಟು ಇದರಿಂದ ಪ್ರೀತಿಯ ಸಭಾಪಾಲಕರಲ್ಲಿ ಕೂಡ ನನ್ನ ವಿನಂತಿ, ಈ ಒಂದು ಕೊನೆಯ ದಿನಮಾನಗಳಲ್ಲಿ ಇಂಥ ಕುಚೋದ್ಯಗಾರರ ಉಪದೇಶಕ್ಕೆ ಸಭಿಕರು ಒಳಬೀಳದಂತೆ ಸಭೆಗಳಲ್ಲಿ ಎಚ್ಚರಿಕೆಯ ಒಂದು ಬೋಧನೆಗಳನ್ನ, ದುರ್ಬೋಧಕರ ಕುರಿತಾಗಿರ್ತಕ್ಕಂಥ ಬೋಧನೆಗಳನ್ನ, ಸುಳ್ಳು ಬೋಧನೆಗಳ ಕುರಿತಾಗಿರ್ತಕ್ಕಂಥ ಬೋಧನೆಗಳನ್ನ ಎಚ್ಚರಿಸಿ ಸಭೆಯವರಿಗೆ ತಿಳಿಸಿರಿ. ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ಉಪದೇಶ ಮಾಡಿರಿ. ಇನ್ನೊಂದು ವಾಕ್ಯ, ತಿಮೋತಿಯನಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ, ಇಂಥ ವಂಚಕರ ವಂಚಿಸುವ ನುಡಿಗಳಿಗೂ, ಈ ದೆವ್ವಗಳ ಬೋಧನೆ, ಇವರ ಬಾಯಿಂದ ಬರುವಂಥದ್ದು ದೇವರಾತ್ಮನಿಂದ ಬರುವಂಥ ಮಾತುಗಳಲ್ಲ, ದೆವ್ವಗಳ ಬೋಧನೆ. ಅದು ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯಗೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರಂತೇಳಿ ದೇವರಾತ್ಮನು ಸ್ಪಷ್ಟವಾಗಿ ನುಡಿಯುತ್ತೇನೆಂಬುದಾಗಿ. ಆದುದರಿಂದ ನೀವು ಯಾವ ಸಭೆಗೆ ಹೋಗುತ್ತಾ ಇದ್ದಾರೋ ನಿಮ್ಮ ಸಭಾಪಾಲಕರನ್ನೇ ಹಿಂಬಾಲಿಸಿರಿ. ನಿಮ್ಮ ಸಭಾಪಾಲಕರು ಹೇಳುವಂಥದ್ದನ್ನೇ ಆಲಿಸಿರಿ. ನಿಮ್ಮ ಸಭಾಪಾಲಕರು ಏನು ಹೇಳುತ್ತಾರೋ ಅದನ್ನೇ ಕೈಕೊಂಡು ನಡೆಯಿರಿ. ಇಂಥ ಕುಚೋದ್ಯಗಾರರನ್ನ ನಿಮ್ಮ ಮನೆಯಲ್ಲಿ ಬಿಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಇಂಥವರ ಮಾತುಗಳನ್ನು ಕೇಳಲೇಬೇಡಿ. ಸೊ ಈ ದಿನ ನಾವು ಸುಳ್ಳು ಬೋಧನೆ ಕುರಿತಾಗಿ, ಸುಳ್ಳು ಬೋಧಕರ ಕುರಿತಾಗಿ ನಮ್ಮನ್ನು ನಾವು ಕಾಪಾಡಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ನಮ್ಮನ್ನ ಕಾಪಾಡಿಕೊಳ್ಳುತ್ತಾ ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸಬೇಕೆಂಬುದಾಗಿ ಈ ದಿನ ದೇವರ ವಾಕ್ಯದ ಮೂಲಕವಾಗಿ ತಿಳಿದುಕೊಂಡಿದ್ದೇವೆ. ಸೊ ಕರ್ತನು ತಾನೇ ಕೇಳಿದಂಥ ಈ ಒಂದು ವಚನಗಳಿಂದ ನಮ್ಮನ್ನು ಆಶೀರ್ವಾದ ಮಾಡಿ ಹೀಗಾಗುವಂತೆ ಕೃಪೆ ಮಾಡಲಿ. ದಯವಿಟ್ಟು ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಾ ಇರುವುದಾದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆದಷ್ಟು ಈ ಸಂದೇಶವನ್ನು ಕೇಳಿದ ಮೇಲೆ ದಯವಿಟ್ಟು ಇತರರಿಗೆ ಶೇರ್ ಮಾಡಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಉನ್ನತನಾಗಿರುವ ಪರಲೋಕದ ನಮ್ಮ ತಂದೆಯಾಗಿರುವ ದೇವರೇ, ಕೇಳಿದಂಥ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು ದೇವರೇ, ಈ ಒಂದು ಕೊನೆಯ ದಿನಮಾನಗಳಲ್ಲಿ ಅನೇಕ ಸುಳ್ಳು ಬೋಧಕರು, ಸುಳ್ಳು ಉಪದೇಶಕರು, ಸುಳ್ಳು ಪ್ರವಾದಿಗಳು, ಸುಳ್ಳು ಕ್ರಿಸ್ತರು ಹೊರಟು ಬಂದು ದೇವರನ್ನ ನಂಬಿದಂಥ ಮಕ್ಕಳನ್ನ ವಿಧ ವಿಧವಾದಂತಹ ಸುಳ್ಳು ಕಲ್ಪನೆಗಳನ್ನು, ಸುಳ್ಳು ಬೋಧನೆಗಳನ್ನು ಹೇಳಿ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗಿ ಮಾಡುತ್ತಾರೆ ಎಂಬುದಾಗಿ ನಾವು ಕೇಳಿದ್ದೇವೆ. ಸ್ವಾಮಿ ದೇವರೇ, ಈ ಸಂದೇಶವನ್ನ ಆಲಿಸುತ್ತಿರುವಂತಹ ಪ್ರೀತಿಯ ನಿನ್ನ ಮಕ್ಕಳನ್ನ ದೇವರೇ, ಎಲ್ಲ ಸಭಿಕರನ್ನ, ಎಲ್ಲ ಸಭಾ ಸೇವೆಗಳನ್ನ ಕರ್ತನೆ, ಎಲ್ಲ ಸಭೆಗಳನ್ನ ದೇವರೇ ಅಪ್ಪ ನಿನ್ನ ನಂಬಿಕೆಯಲ್ಲಿ ಸ್ಥಿರಪಡಿಸು, ದೃಢಪಡಿಸು. ಇಂಥ ದುರ್ಬೋಧಕರ ಕುಯುಕ್ತಿಗಳಿಗೆ ಒಳಬೀಳದಂತೆ ಕರ್ತನೆ ಒಬ್ಬೊಬ್ಬರನ್ನ ನಿನ್ನ ರೆಕ್ಕೆ ಮರಿಲಿ ಒದಗಿಸಿಕೊಂಡು ಕಾಯ್ದೆ ಕಾಪಾಡಿ ನಡೆಸಿ ನೀನು ಮಹಿಮೊಂದು. ಈ ಸಂದೇಶವನ್ನು ವೀಕ್ಷಿಸ್ತಿರುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನ, ಅವರ ಜೀವಿತಗಳನ್ನ, ಕುಟುಂಬಗಳನ್ನ ಹೆಸರಾಗಿ ಆಶೀರ್ವದಿಸಿ ನಿನ್ನ ಪ್ರಸನ್ನತೆ ರಕ್ಷಣೆಯಲ್ಲಿ ನಡೆಸಿ ನೀನು ಮಹಿಮೊಂದು ಎಂಬುದಾಗಿ ಎಲ್ಲಾ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ನಿನ್ನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್. ಕರ್ತನು ಆಶೀರ್ವದಿಸಲಿ. ಆಮೇನ್.